ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಚಾನಲ್ನಲ್ಲಿ ಇರೋ ವೀಡಿಯೋಸ್ಗೆ ವ್ಯೂಸ್ ಹೇಗೆ ಬರುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ. ಮುಂದೆ ನೀವು ಬೇರೆ ಬೇರೆ ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ನನ್ನ ಚಾನಲ್ ವೈಟ್ ಸ್ಟುಡಿಯೋ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನನ್ನ ಚಾನಲ್ ಇದೆ. ಚಾನಲ್ ಇಲ್ಲಿ ವ್ಯೂ ಮೋರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕಂಟೆಂಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ಕೆಳಗಡೆ ಸ್ಲೈಡ್ ಮಾಡೋಣ. ಸ್ಲೈಡ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಹೌ ವ್ಯೂವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಅಂತಿದೆ. ಅಂದರೆ ನಿಮ್ಮ ವೀಡಿಯೋನ ಆಡಿಯನ್ಸ್, ನಿಮ್ಮ ವ್ಯೂವರ್ಸ್ ಇರ್ತಾರಲ್ಲ, ಹೇಗೆ ಫೈಂಡ್ ಮಾಡ್ತಾರೆ, ಹುಡುಕ್ತಾರೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಈ ನಿಮ್ಮ ವೀಡಿಯೋಸ್ ನಿಮ್ಮ ಆಡಿಯನ್ಸ್ಗೆ ಹೇಗೆ ಸಿಗುತ್ತೆ ಅಂತೇಳಿ ಇಲ್ಲಿ ನೀವು ತಿಳ್ಕೊಬೋದು. ಈಗ ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದರಲ್ಲಿ ಇಂಪಾರ್ಟೆಂಟ್ ಇರೋದು ಅಷ್ಟೇ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪಾರ್ಟೆಂಟ್ ಇರಲಿಲ್ಲ ಅಂತಂದರೆ ಅದನ್ನ ಸ್ಕಿಪ್ ಮಾಡೋಣ. ಇದನ್ನು ನೀವು ತಿಳ್ಕೊಂಡ್ರೆ ಮುಂದೆ ನೀವು ಏನಾದರೂ ಟ್ರಿಕ್ಸ್ನ ಯೂಸ್ ಮಾಡಿ ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ನೋಡ್ತಾ ಇದ್ರೆ ಫಸ್ಟ್ ನನ್ನ ಚಾನಲ್ಗೆ ಇಲ್ಲಿ ನೋಡ್ತಾ ಇದ್ರೆ 81.3% ಯೂಟ್ಯೂಬ್ ಸರ್ಚಿಂದ ಬರ್ತಾಯಿದೆ ವ್ಯೂಸ್. ಅಂದರೆ ಲಾಸ್ಟ್ 28 ಡೇಸ್, ಒಂದು ತಿಂಗಳಲ್ಲಿ 35,000 ವ್ಯೂಸ್ ಯೂಟ್ಯೂಬ್ ಸರ್ಚಿಂದ ಬರ್ತಾಯಿದೆ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಯಾರಾದರೂ ಟಾಪಿಕ್ನ ಸರ್ಚ್ ಮಾಡಿದರೆ ನನ್ನ ವೀಡಿಯೋಸ್ ಫಸ್ಟ್ ಬರುತ್ತೆ. ಅಂದರೆ ಸರ್ಚ್ ಮಾಡಿದ್ರೇ ಜಾಸ್ತಿ ವ್ಯೂಸ್ ಬರ್ತಾಯಿದೆ. ಬೇರೆ ಬೇರೆ ಫೀಚರ್ಸ್ಗಿನ ಈ ಒಂದು ಸರ್ಚಿಂದನೇ ನಂಗೆ ಜಾಸ್ತಿ ವ್ಯೂಸ್ ಬರ್ತಾಯಿದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಈಗ ಯಾರಾದರೂ ಹೌ ಟು ಇನ್ಕ್ರೀಸ್ ವ್ಯೂಸ್ ಅಂತೇಳಿ ಸರ್ಚ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಹೌ ಟು ಇನ್ಕ್ರೀಸ್ ವ್ಯೂಸ್ ಅಂತೇಳಿ ಸರ್ಚ್ ಮಾಡಿ ಕನ್ನಡ ಅಂತೇಳಿ ಸರ್ಚ್ ಮಾಡಿದರೆ ನನ್ನ ವೀಡಿಯೋ ಬೇಗ ಬಂದುಬಿಡುತ್ತೆ. ಈಗ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಫ್ರೆಂಡ್ಸ್, ಇದು ಭಾಳ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ದೊಡ್ಡದಾದರೂ ಪರವಾಗಿಲ್ಲ, ಕೊನೆವರೆಗೂ ನೋಡಿ, ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಈಗ ನೋಡೋಣ, ಇಲ್ಲಾಂದರೆ ಹೌ ಟು ಕ್ರಿಯೇಟ್ ಚಾನಲ್ ಅಂತೇಳಿ ಸರ್ಚ್ ಮಾಡೋಣ. ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಕನ್ನಡ. ನಾವು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತೀವಲ್ಲ, ಕನ್ನಡ ಬೇಕಾಗಿದೆ. ಅದಕ್ಕೋಸ್ಕರ ಅದನ್ನು ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ. ನಾನು ಇದನ್ನು ಒಂದು ಸಲ ನೋಡಿಲ್ಲ, ನನ್ನ ವೀಡಿಯೋ ಬರುತ್ತೆ ಇಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ. ನೋಡೋಣ ಬರುತ್ತೆ ಇಲ್ಲ ಅಂತೇಳಿ. ಇದು ಬೇರೆಯವ್ರ ವೀಡಿಯೋಸ್ ಬರ್ತಾಯಿದೆ. ಇಲ್ಲಿ ಲಕ್ಕಿಲಿಕೇಶ್ ಅವ್ರದ್ದಿದೆ. ಇಲ್ಲಿ ನನ್ನ ಚಾನಲ್ ಬಂತು. ಇಲ್ಲಿ ನೋಡ್ತಾ ಇದ್ರೆ ಫಸ್ಟ್ ನನ್ನ ಚಾನಲ್ದು ವೀಡಿಯೋ ಬಂತಿಲ್ಲಿ. ಅದಾದಮೇಲೆ ನೋಡೋಣ ಮತ್ತೆ ಬರುತ್ತಾ ಇಲ್ಲ. ಲಕ್ಕಿಲಿಕೇಶ್ ಅವರು ಜಾಸ್ತಿ ವೀಡಿಯೋಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕನ್ನಡ ಟೆಕ್ ಎಡಿಟ್ಸ್ ಇದೆ, ಬೇರೆ ಬೇರೆ ಚಾನಲ್ ಇದೆ. ನನ್ನ ಚಾನಲ್ದು ವೀಡಿಯೋಸ್ ಬರ್ತಾಯಿಲ್ಲ. ಒಂದು ವೀಡಿಯೋ ಬಂದಿದೆ ಆಗಲೇ ಈ ಟಾಪಿಕ್ ಮೇಲೆ. ಇಷ್ಟೇ ಒಂದು ವೀಡಿಯೋ ನನಗೆ ಬಂತು. ಅದಾದಮೇಲೆ ಹೌ ಟು, ಈಗ ಬೇರೆ ಟಾಪಿಕ್ನ ಕ್ರಿಯೇಟ್ ಮಾಡೋಣ. ಟಾಪಿಕ್ನ ಸರ್ಚ್ ಮಾಡೋಣ. ಹೌ ಟು ಕ್ರಿಯೇಟ್ ಪ್ಲೇ ಲಿಸ್ಟ್ ಅಂತೇಳಿ ಮಾಡೋಣ. ಇದರ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ ಅನ್ಕೊತೀನಿ. ಪ್ಲೇ ಲಿಸ್ಟ್ ಕನ್ನಡ ಅಂತೇಳಿ ಮಾಡ್ತೀನಿ, ಸರ್ಚ್ ಮಾಡ್ತೀನಿ. ನೋಡೋಣ ಇಲ್ಲಿ ಬರುತ್ತೆ ಇಲ್ಲ ನನ್ನ ಚಾನಲ್ ವೀಡಿಯೋಸ್. ಇಲ್ಲಿ ಬರ್ತಾಯಿದೆ, ನೋಡ್ತಾ ಇದ್ರೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ವ್ಯೂಸ್ ಇನ್ಕ್ರೀಸ್ ಮಾಡಿಕೊಳ್ಳಿ ಅಂತೇಳಿ ಒಂದು ವೀಡಿಯೋ ಮಾಡಿದ್ದೀನಿ. ಫಸ್ಟಿಗೆ ಬಂದಿದೆ, ಫಸ್ಟ್ ವೀಡಿಯೋನೇ ನಂದಿದೆ. ಯಾರಾದರೂ ಈ ಟಾಪಿಕ್ ಮೇಲೆ ಸರ್ಚ್ ಮಾಡಿದ್ರು ಅಂತಂದರೆ ಫಸ್ಟ್ ನನ್ನ ವೀಡಿಯೋ ಬರುತ್ತೆ, ಕ್ಲಿಕ್ ಮಾಡಿ ನೋಡ್ಬೋದು. ಹಾಗೆ ಇಲ್ಲಿ ತಮ್ಮನೇಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಲಿಕ್ ಮಾಡಿ ನೋಡೋ ಚಾನ್ಸಸ್ ಜಾಸ್ತಿ ಇದೆ. ಒಂದಾಯಿತು. ಒಂದಾದಮೇಲೆ ನೆಕ್ಸ್ಟ್ ಇದು ಬೇರೆ ಇದೆ, ನನ್ನ ಚಾನಲ್ದಲ್ಲ, ಇದು ಬೇರೆ ಏನೋ ವೀಡಿಯೋಸ್ ನೋಡೋಣ. ಕನ್ನಡ ಟೆಕ್ ಎಡಿಟ್ಸ್ ವೀಡಿಯೋಸ್ ಬರ್ತಾಯಿದೆ, ಬೇರೆ ಬೇರೆ ವೀಡಿಯೋಸ್ ಬರ್ತಾಯಿದೆ. ನಾನು ವೀಡಿಯೋಸ್ ಮಾಡಿದ್ದೀನಿ ಇದ್ರ ರಿಲೇಟೆಡ್. ಈ ಥರ ಸರ್ಚ್ ಮಾಡಿದರೆ ನನ್ನ ವೀಡಿಯೋಸ್ ಬರುತ್ತೆ ಫ್ರೆಂಡ್ಸ್. ಒಂದೊಂದು ಟಾಪಿಕ್ಗೆ ಒಂದೊಂದು ಬರ್ತಾಯಿದೆ. ನಾನು ವೀಡಿಯೋ ಮಾಡಿದ್ದೆ ಆ ಟಾಪಿಕ್ ಮೇಲೆ ಅಂದರೆ ಬರುತ್ತೆ. ಈಗ ಸರ್ಚಿಂದ ಜಾಸ್ತಿ ವ್ಯೂಸ್ ಬರ್ತಾಯಿದೆ ಫ್ರೆಂಡ್ಸ್ ನಂದು. ಹಿಂಗೆ ಯಾರಾದರೂ ಸರ್ಚ್ ಮಾಡಿದ್ರೆ ಅಂದರೆ ನನ್ನ ವೀಡಿಯೋಸ್ ಬೇಗ ಬರುತ್ತೆ. ಹಾಗಾಗಿ ವ್ಯೂಸ್ ಜಾಸ್ತಿ ಬರ್ತಾಯಿದೆ ಸರ್ಚಿಂದ. ಅದಾದಮೇಲೆ ನೆಕ್ಸ್ಟ್ ಬ್ರೌಸ್ ಫೀಚರ್ ಅಂತಿದೆ. 6.9% ಬರುತ್ತೆ. ಅಂದರೆ ಒಂದು ತಿಂಗಳಿಗೆ 2,900 ವ್ಯೂಸ್, ಅಂದರೆ 2,900 ವ್ಯೂಸ್ ಬ್ರೌಸ್ ಫೀಚರಿಂದ ಬರುತ್ತೆ. ಬ್ರೌಸ್ ಫೀಚರ್ ಅಂತಂದರೆ ಈಗ ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ಈ ಥರ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ಥರ ಯಾವ ವೀಡಿಯೋ ನೋಡೋಣ ಅಂತೇಳಿ ಸುಮ್ಮನೆ ಸರ್ಚ್ ಹಿಂಗೆ ಬ್ರೌಸ್ ಮಾಡ್ತಾ ಇರ್ತಾರಲ್ಲ, ಈ ಬ್ರೌಸ್ ಮಾಡಬೇಕಾದ್ರೆ ನನ್ನ ವೀಡಿಯೋ ಬರುತ್ತೆ ಇಲ್ಲಿ. ಈ ಒಂದು ಫೀಚರಿಂದ ನನ್ನ ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿದೆ ಅಂತೇಳಿ ಇಲ್ಲಿ ತೋರಿಸ್ತದೆ. 6.9% ಇಲ್ಲಿಂದ ಬರುತ್ತೆ. ಇದು ಅದರ್ ಯೂಟ್ಯೂಬ್ ಫೀಚರ್ಸ್ ಅಂತಿದೆ. ಥರ್ಡ್, ಇದು ಬೇರೆ ಯೂಟ್ಯೂಬ್ ಬಿಟ್ಟು ಬೇರೆ ವಾಟ್ಸಪ್ ಮುಖಾಂತರ ಮತ್ತು ಇನ್ಸ್ಟಾಗ್ರಾಮ್ ಮುಖಾಂತರ ಮತ್ತು ಟೆಲಿಗ್ರಾಮ್ ಮುಖಾಂತರ ಆ ಥರ ವ್ಯೂಸ್ ಬರುತ್ತಿದೆ ಅದರ ಫೀಚರ್ಸ್ ಅಂದರೆ. ಅದಾದಮೇಲೆ ಸಜೆಸ್ಟೆಡ್ ವೀಡಿಯೋಸ್. ಈಗ ಯಾರ್ದಾದ್ರೂ ವೀಡಿಯೋಸ್ ನೋಡ್ತಾ ಇರ್ತಾರೆ ಆಡಿಯನ್ಸ್, ವ್ಯೂವರ್ಸ್ ನೋಡಬೇಕಾದ್ರೆ ನನ್ನ ವೀಡಿಯೋ ಆ ವೀಡಿಯೋ ನೋಡಬೇಕಾದ್ರೆ ಕೆಳಗಡೆ ಬರುತ್ತಲ್ಲ, ಆ ವಿಡಿಯೋ ಕೆಳಗಡೆ ಬಂತು ಅಂತಂದರೆ ಅದು ಸಜೆಸ್ಟೆಡ್ ವೀಡಿಯೋ ಆಗಿರುತ್ತೆ. ಅಂಥಲ್ಲಿ ನನ್ನ ಸ್ವಲ್ಪ ಬರುತ್ತೆ, 3.2% ಬರುತ್ತೆ. ಜಾಸ್ತಿ ವ್ಯೂಸ್ ಬರಬೇಕು ಅಂತಂದರೆ ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸಜೆಸ್ಟೆಡ್ ವೀಡಿಯೋಸಲ್ಲಿ ಜಾಸ್ತಿ ಬಂತು ಅಂತಂದರೆ ಚೆನ್ನಾಗಿ ವ್ಯೂಸ್ ಬರುತ್ತೆ ನಮ್ಮ ಚಾನಲ್ಗೆ. ಇದು ಬರಬೇಕು. ಆ್ಯಕ್ಚುಲಿ ನನಗೆ ಕಡಿಮೆ ಬರ್ತಾಯಿದೆ. ಇದಾದಮೇಲೆ ಬೇರೆ ಎಂಡ್ ಸ್ಕ್ರೀನಿಂದ 0.8% ಬರುತ್ತೆ. ಅಂದರೆ 323 ವ್ಯೂಸ್ ಬರುತ್ತೆ ಒಂದು
ಮಂತ್ಗೆ ಇಷ್ಟು ಬರ್ತಾ ಇದೆ. ಅದಾದಮೇಲೆ ನೋಟಿಫಿಕೇಷನಿಂದ ಬರುತ್ತೆ 0.5%. ನೋಟಿಫಿಕೇಷನ್ ಅಂದರೆ ಈಗ ನಾವು ವೀಡಿಯೋ ಮಾಡಿದಾದ್ಮೇಲೆ ಅವರಿಗೆ ನೋಟಿಫಿಕೇಷನ್ ಹೋಗುತ್ತೆ, ಅಂದರೆ ಮೆಸೇಜ್ ಥರ ಹೋಗುತ್ತೆ, ಪಾಪಪ್ ಮೆಸೇಜ್ ಬರುತ್ತೆ, ಅಲ್ಲಿ ಮೆಸೇಜ್ ಬರುತ್ತೆ, ಅದು ಕ್ಲಿಕ್ ಮಾಡಿ ನೋಡಿದ್ರು ಅಂತಂದರೆ ವ್ಯೂ ಆಗುತ್ತೆ, ಆದರೆ ಆ ಥರ 0.5% ಬರುತ್ತೆ. ಅದಾದಮೇಲೆ ಪ್ಲೇ ಲಿಸ್ಟ್ ಪೇಜ್, ಈಗ ಯಾವುದಾದ್ರೂ ಒಂದು ವೀಡಿಯೋ ಸರ್ಚ್ ಮಾಡಿದಾದ್ಮೇಲೆ ಒಂದು ಪ್ಲೇ ಲಿಸ್ಟ್ ಅಂತ ಬರುತ್ತೆ, ಅದರಲ್ಲಿ ವೀಡಿಯೋಸ್ನು ಆ್ಯಡ್ ಆಗಿರುತ್ತೆ, ಅಂಥ ಪ್ಲೇ ಲಿಸ್ಟ್ ಪೇಜಿಂದನೂ ಬರುತ್ತೆ. ಪ್ಲೇ ಲಿಸ್ಟ್ಸ್ ಅಂದರೆ ನಮ್ಮ ಚಾನಲ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀವಲ್ಲ, ಆ ಪ್ಲೇ ಲಿಸ್ಟಿಂದ ವ್ಯೂಸ್ ಬರೋದು 0.1%, 50 ವ್ಯೂಸ್ ಬರುತ್ತೆ ಆ ಥರದಿಂದ. ಅದಾದಮೇಲೆ ವೀಡಿಯೋ ಕಾರ್ಡ್ಸ್ ಆ್ಯಂಡ್ ಎನೋಟೇಷನ್ಸ್ ಅಂತಿದೆ. ವೀಡಿಯೋ ಕಾರ್ಡ್ಸ್ ಅಂದರೆ ನಾವು ಐ ಕಾರ್ಡ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ವೀಡಿಯೋದಲ್ಲಿ ಹಾಕಿರ್ತೀವಲ್ಲ ಅದರಿಂದ ಬರುತ್ತೆ, ಆದರೆ ಯಾರೂ ಕ್ಲಿಕ್ ಮಾಡಿ ನೋಡೋಲ್ಲ ಅಂಥದ್ದು ಜಾಸ್ತಿ, ಯಾರ ಚಾನಲ್ನಲ್ಲೂ ಜಾಸ್ತಿ ಕ್ಲಿಕ್ ಮಾಡಿ ನೋಡೋಲ್ಲ, ಅದು ಕಡಿಮೆ ಇರುತ್ತೆ. ನನಗೆ ಒಂದು ತಿಂಗಳಿಗೆ ಒಂದು 11 ವ್ಯೂಸ್ ಬರುತ್ತೆ. ಅದಾದಮೇಲೆ ಹ್ಯಾಶ್ಟ್ಯಾಗ್ ಪೇಜಸ್ ಅಂತಿದೆ. ಹ್ಯಾಶ್ಟ್ಯಾಗ್ ಪೇಜಸ್ ಅಂದರೆ ಹ್ಯಾಶ್ಟ್ಯಾಗಿಂದ ಕ್ಲಿಕ್ ಮಾಡಿರ್ತಾರಲ್ಲ ಅದರಿಂದ ವ್ಯೂಸ್ ಬರುತ್ತೆ, 10 ವ್ಯೂಸ್ ಬಂದರೆ ಇದರಿಂದ ಜಾಸ್ತಿ ಯಾರು ಕ್ಲಿಕ್ ಮಾಡಿ ನೋಡೋಲ್ಲ. ಈ ಥರ ನೋಡ್ತಾರೆ ಫ್ರೆಂಡ್ಸ್. ಇದು ಭಾಳ ಇಂಪಾರ್ಟೆಂಟ್. ಅಂದರೆ ಯೂಟ್ಯೂಬ್ ಸರ್ಚಿಂದ ಬರ್ತಾ ಇದೆ ಅಂತಂದರೆ ನಾವು ಸರ್ಚ್ ರಿಸಲ್ಟಲ್ಲಿ ವೀಡಿಯೋ ಬರಬೇಕಂದ್ರೆ ಏನೇನು ಮಾಡಬೇಕು ಎಲ್ಲ ನೀಟಾಗಿ ಮಾಡ್ತಾಯಿದ್ದೀವಿ ಅಂತೇಳಿ ಅರ್ಥ ಆಗುತ್ತೆ. ಅಂದರೆ ಟೈಟಲ್ನಾಗ ಚೆನ್ನಾಗಿ ಬರ್ತಾಯಿದ್ದೀವಿ, ಡಿಸ್ಕ್ರಿಪ್ಷನ್ ಚೆನ್ನಾಗಿ ಬರ್ತಾಯಿದ್ದೀವಿ, ಟ್ಯಾಗ್ಸ್ ಚೆನ್ನಾಗಿ ಹಾಕ್ತಾಯಿದ್ದೀವಿ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಬ್ರೌಸ್ ಫೀಚರಿಂದ ಬರ್ತಾ ಇದೆ ಅಂತಂದರೆ ತಮ್ನೇಲ್ ಚೆನ್ನಾಗಿರುತ್ತೆ. ತಮ್ನೇಲ್ ಈಗ ಬ್ರೌಸ್ ಮಾಡಬೇಕಾದ್ರೆ ತಮ್ನೇಲ್ ಚೆನ್ನಾಗಿತ್ತು ಅಂದರೆ ಕ್ಲಿಕ್ ಮಾಡಿ ನೋಡ್ತಾರೆ, ಆ ಥರ ಈ ವ್ಯೂಸ್ ಬರಬೇಕು ಅಂತಂದರೆ ತಮ್ನೇಲ್ದು ತುಂಬ ಚೆನ್ನಾಗಿರಬೇಕು, ಮತ್ತು ನಮ್ಮ ವೀಡಿಯೋಸ್ ಮೊದಲು ನೋಡಿರಬೇಕು, ಅಂದರೆ ಬ್ರೌಸ್ ಫೀಚರಲ್ಲಿ ಬರುತ್ತೆ. ಸಜೆಸ್ಟೆಡ್ ವೀಡಿಯೋಸಲ್ಲಿ ಬರಬೇಕು ಅಂತಂದರೆ ನಮ್ಮ ಕಂಟೆಂಟ್ ಚೆನ್ನಾಗಿರಬೇಕು, ಎಲ್ಲರೂ ಇಷ್ಟಪಡ್ತಿರಬೇಕು ನನ್ನ ಚಾನಲ್ ವೀಡಿಯೋಸ್ನ, ಅಂದರೆ ಸಜೆಸ್ಟೆಡಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಬರ್ತಾಯಿದೆ ಅಂತಂದರೆ ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನನ್ನ ಕಂಟೆಂಟ್ ಅಂತೇಳಿ ಅರ್ಥ ಆಗುತ್ತೆ ಇದರಲ್ಲಿ. ಅದಾದಮೇಲೆ ಎಂಡ್ ಸ್ಕ್ರೀನಲ್ಲಿ ಸ್ವಲ್ಪ ಬರ್ತಾಯಿದೆ, ಇವೆಲ್ಲ ಸ್ವಲ್ಪ ಅಷ್ಟು ಇಂಪಾರ್ಟೆಂಟ್ ಇರಲ್ಲ. ಇವು 4-5 ಫೀಚರ್ಸ್ ಇದೆಯಲ್ಲ, ಇವು 4-5 ಫೀಚರ್ಸ್ನ ನಾವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಇವು ಇಂಪ್ರೂವ್ ಮಾಡಿಕೊಂಡ್ರೆ ನಮ್ಮ ಚಾನಲ್ಗೆ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಇವು ಟರ್ಮ್ಸ್ ಏನಂತೇಳಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.